ಈ ರಾಜಮನೆತನದಲ್ಲಿ ಮನೆಯವರೆಲ್ಲ ಕೂತ್ಕೊಂಡಾಗ ಈ ಟಿಪ್ಪು ಜಯಂತಿ ಅಂತ ಬಿಟ್ಟುಬಿಡಿ, ಒಟ್ಟಾರೆಯಾಗಿ ಹೈದರ್ ಅಲಿ, ಟಿಪ್ಪು ಈ ಮನೆತನಕ್ಕೆ ಮಾಡಿದ ದ್ರೋಹ ಅದೆಲ್ಲ ಚರ್ಚೆಗೆ ಬರುತ್ತಾ ನಿಮ್ಮ ಬಾಲ್ಯದಿಂದ? ಬರುತ್ತೆ. ನಮ್ಮ ವಂಶದವರೇ ಅವರು ಕೊಲೆ ಮಾಡಿದಿರೋದು. ಇಬ್ಬರು ಹೈದರ್ ಅಲಿ ಒಬ್ರಿಗೆ ಒಂದು ಪಾಯ್ಸನ್ ಮಿಲ್ಕ್ ಕಳಿಸಿ ಇನ್ನೊಬ್ಬರನ್ನ ಅವರ ಸ್ನಾನ ಮಾಡೋ ಸಮಯದಲ್ಲಿ ಅವ್ರನ್ನ ಸ್ಟ್ರ್ಯಾಂಗಲ್ ಮಾಡಿದ್ದು, ಇನ್ನೊಬ್ಬರನ್ನು ಕೂಡ ಅವರು ತಮ್ಮ ಏನು ಸುಮಾರು 16-17 ವರ್ಷ ಬಂದಿದ್ದ ತಕ್ಷಣ ಅವ್ರಿಗೂ ಕೂಡ ಕೊಲೆ ಮಾಡಿರುವಂಥದ್ದು ಎಲ್ಲ ಮಾಡಿರುವಾಗ ಹೌದು, ನಮಗೂ ಕೂಡ ಒಂದು ರೀತಿ ಅವರ ವಿರುದ್ಧವಾಗಿ ನಮಗೆ ನಿಲುವು ಇದ್ದೇ ಇರುತ್ತೆ. ಆದರೆ ನಾವು ಕೂಡ ಅದು ಇತಿಹಾಸದ ದೃಷ್ಟಿಕೋನದಲ್ಲಿ ನೋಡಬೇಕಾಗಿರೋದು ಮುಖ್ಯ. ಆ ಕಾಲದ ಒಂದು ವಾತಾವರಣದ ಬೇರೆ, ಇವತ್ತು ಬೇರೆ, ರಾಜಕೀಯ ಅನಿವಾರ್ಯತೆ ಬೇರೆ ಬೇರೆ ಎಲ್ಲ ಇರುತ್ತೆ. ನಮ್ಮ ಅಭಿಪ್ರಾಯ ಹೀಗಿರುತ್ತೆ. ಆದರೆ ಅದು ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಘಟನೆಗಳು ನಡೆದಿದ್ದಾವೆ. ಸೊ ಅದನ್ನು ಕೂಡ ನಾವು ಪರಿಗಣಿಸಿ ನೋಡೋಕೆ ಹೋದರೆ ಈ ವ್ಯಕ್ತಿ ಬರೀ ಇತಿಹಾಸದಲ್ಲಿ ನಾವು ಓದಬೇಕಾಗಿದೆ, ಆ ಕಾಲದ ಇತಿಹಾಸಕ್ಕೆ ನಾವು ಏನಾದರೂ ರೆಫರೆನ್ಸ್ ಮಾಡಬೇಕಾಗಿದ್ರೆ ಅದಕ್ಕಾಗಿ ನಾವು ಉಪಯೋಗ ಮಾಡೋದು ಹೊರತು ಅವರ ಏನು ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ.